ಮಂಡ್ಯದ ಕಾಮಧೇನು ಬಾರ್ ಸೀಸ್. ನಗರದ ಮಹಾವೀರ ಟಾಕೀಸ್ ಪಕ್ಕ ಇರುವ ಬಾರ್. ಮಂಡ್ಯದ ಬಿಟಿ ಲಲಿತಾ ನಾಯಕ್ ಬಡಾವಣೆಯ ನಿರ್ಜನ ಪ್ರದೇಶದಲ್ಲಿ ಇರುವ ಮನೆಯಲ್ಲಿ ನಕಲಿ ಮದ್ಯ ತಯಾರಿಕೆ. ನಕಲಿ ಮದ್ಯ ತಯಾರಿಸಿ ಮಾರುತ್ತಿದ್ದ ಕಾಮಧೇನು ಕಂಫರ್ಟ್ ಎಂಬ ಬಾರ್ ಸೀಸ್ ಮಾಡಿದ ಅಬಕಾರಿ ಅಧಿಕಾರಿಗಳು. ಆರೋಪಿಯ ಬಂಧನ. ನಕಲಿ ಮದ್ಯ ತಯಾರಿಸಲು ಬೇಕಾದ ಎಲ್ಲಾ ವಸ್ತುಗಳನ್ನು ಪತ್ತೆ ಮಾಡಿದ ಅಬಕಾರಿ ಅಧಿಕಾರಿಗಳು ಸುಮಾರು 40,000 ಮೌಲ್ಯವುಳ್ಳ ಸ್ಪಿರಿಟ್ ವಶಪಡಿಸಿಕೊಳ್ಳಲಾಗಿದೆ. ಕಾಮಧೇನು ಕಂಫರ್ಟ್ ಬಾರ್ ಮಾಲೀಕ ರಮೇಶ್ ಎಂಬ ವ್ಯಕ್ತಿಗೆ ಬಲೆ ಬೀಸಿದ ಅಧಿಕಾರಿಗಳು. ಮಂಡ್ಯ ವಲಯ ನಿರೀಕ್ಷಕರಾದ ಶ್ರೀಮತಿ ವನಿತಾರವರು ಮತ್ತು ಅವರ ತಂಡ ಬಾತ್ಮಿ ಮಾಹಿತಿಯನ್ನು ಆಧರಿಸಿ ಬೆಳಗ್ಗೆ ಕಾಮಧೇನು ಕಂಫರ್ಟ್ಸ್ ಅಂತಕ್ಕಂಥ ಒಂದು CL7 ಸನ್ನದಿಗೆ ದಾಳಿ ನಡೆಸ್ತಾರೆ ಅಂತ. ಆ ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಲ್ವರ್ ಕಪ್ ಎಂಬ ಬ್ರ್ಯಾಂಡ್ನ 35 ಲೀಟರ್ 35.100 ಲೀಟರ್ ಡೂಪ್ಲಿಕೇಟ್ ಮದ್ಯ ದೊರೆತದೆ. ಸನ್ನದಿಗೆ ಸಂಬಂಧಪಟ್ಟಂತ ಆರೋಪಿ ನಾಗರಾಜ್ ಅಂತ ಅವ್ರನ್ನ ಹೆಚ್ಚಿನ ಇದನ್ನ ಪ್ರಶ್ನೆ ಮಾಡಿದಾಗ ನಮಗೆ ಅವರು ಸಪ್ಲೈ ಯಾರಿಂದ ಅದು ಸರಬರಾಜಾಗಿದೆ ಅವರಿಗೆ ಅನ್ನತಕ್ಕಂಥ ಇದನ್ನ ಕಾರ್ಯಾಚರಣೆನ ನಡೆಸಿದ್ವಿ. ಅವರ ಮಾಹಿತಿ ಮೇರೆಗೆ ಸುಮಾರು ಕಡೆ ನಾವು ಎಲ್ಲ ಕಡೆ ಅವರನ್ನ ಹುಡುಕಾಡಿದ್ವಿ, ಶೋಧನೆ ಮಾಡಿದ್ವಿ. ಅದೆಲ್ಲೂ ಸಿಕ್ಕದೇ ಇದ್ದಾಗ ಮತ್ತೆ ಇನ್ನೂ ಒಂದಷ್ಟು ಇನ್ಫಾರ್ಮೇಟರ್ಸ್ ಇಂದ ನಮಗೆ ಈ ಲೊಕೇಶನ್ ಅಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಮಾಹಿತಿ ದೊರೀತು. ಅದನ್ನು ಆಧರಿಸಿ ನಾವು ಇಲ್ಲಿ ಬಂದು ಮನೆಯನ್ನು ಶೋಧನೆ ಮಾಡಿದಾಗ ನಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಈ ಸಾಮಗ್ರಿಗಳು ಡೂಪ್ಲಿಕೇಟ್ ಮಾಡೋಕ್ಕೆ ಬಳಸ್ತಕ್ಕಂಥ ಎಲ್ಲ ಕಾರ್ಯಸಾಧನೆಗಳು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಇದು ಸ್ಯಾಚೆಟ್ ಮೇಕಿಂಗ್ ಮೆಷಿನ್, ಡೂಪ್ಲಿಕೇಟ್ ಮದ್ಯ ತಯಾರು ಮಾಡತಕ್ಕಂಥ ಪಾಲಿಪ್ಯಾಕನ್ನು ತಯಾರು ಮಾಡೋ ಮೆಷಿನ್ ಇದು ಸರಿ ಸುಮಾರು ಒಂದು 10 ಲಕ್ಷ 10ರಿಂದ 15 ಲಕ್ಷ ಬಾಳಬಹುದು ಅಂತ ಅಂದಾಜಿಸಿದ್ದೀನಿ. ಕ್ಯಾನ್ಗಳಿದೆ. ಈ ಸ್ಪಿರಿಟ್ ಕ್ಯಾನ್ಗಳು ಸರಿ ಸುಮಾರು ಒಂದು 40,000 ಮೌಲ್ಯದಷ್ಟು ಸ್ಪಿರಿಟನ್ನು ಇವ್ರು ಇಟ್ಟಿದ್ದಾರೆ. ಇದರಿಂದ ಮದ್ಯ ತಯಾರಿಸ್ಬೋದು, ಜಾಸ್ತಿ ಒಂದು IML ತಯಾರಿಸ್ತಾರೆ. ಅದಕ್ಕೆ ಸರಿ ಸುಮಾರು ಒಂದು 15,000 ಲೀಟರ್ ಅಷ್ಟು IML ತಯಾರಿಸ್ತಾರೆ. ಎಕ್ಸ್ಟ್ರಾ ಪೌಚ್ಗೆ ಬಳಸ್ತಕ್ಕಂಥ ಅದು ಒಂದು ಪಾಲಿಪ್ಯಾಕ್ ಕವರ್ಸು ಮತ್ತು ಆ ಕಾರ್ಕ್ ಮೆಷಿನ್ ಅಲ್ಲಿದೆಯಲ್ಲ, ಅದು ಕಾರ್ಕ್ ಮಾಡ್ತಕ್ಕಂಥ ಮೆಷಿನು, ಮತ್ತು ನಿಮಗೆ ಇಲ್ಲಿ ಎಲ್ಲ ಸಾಮಗ್ರಿಗಳು ಇಲ್ಲಿದೆ. ಒಟ್ಟಾರೆ ನಕಲಿ ಮದ್ಯ ತಯಾರಿಸ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಕೂಡ ನಮಗೆ ಈ ಮನೆಯಲ್ಲಿ ಶೋಧನಾ ಸಮಯದಲ್ಲಿ ಸಿಕ್ಕಿದೆ. ಈ ಸದ್ಯಕ್ಕೆ ನಮಗೆ ಒಬ್ರು ಆರೋಪಿ ಸಿಕ್ಕಿದ್ದಾರೆ. ನಾವು ಇದನ್ನ ಎಲ್ಲ ಸೀಸ್ ಮಾಡಿ ನಿಯಮಾನುಸಾರ ಕ್ರಮ ತಗೋತೀವಿ. ಎಲ್ಲೆಲ್ಲಿ ಆಗ್ತಾ ಇದೆ ಅನ್ನೋದು ಹೆಚ್ಚಿನ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕಾದಂಥದ್ದು. ಇವತ್ತು ನಾವು ಬೆಳಗ್ಗೆ ಅದು ಮಾಡಿದ ದಿನ, ಇವತ್ತು ಇಡೀ ದಿನ ಈ ಕಾರ್ಯಾಚರಣೆಯಲ್ಲಿ ತೊಡಗಿರೋದ್ರಿಂದ ನಂತರ ನಮ್ಗೆ ಸಿಗ್ತಕ್ಕಂಥ ಲೀಡ್ಗಳನ್ನು ಆಧರಿಸಿ ನಾವು ಬೇರೆ ಇನ್ನೆಲ್ಲೆಲ್ಲ ಇದು ಸರಬರಾಜು ಆಗಿದೆ ಅಂತಕ್ಕಂಥದ್ದನ್ನ ಮುಂದಿನ ತನಿಖೆಯಲ್ಲಿ ಕಂಡುಕೊಳ್ತೀವಿ. ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತಹ ಎಲ್ಲ ಅಬಕಾರಿ ಸಿಬ್ಬಂದಿಗಳು, ಅಂದ್ರೆ ಉಪವಿಭಾಗದಲ್ಲಿದ್ದಂತಹ ನಮ್ಮ ಅಬಕಾರಿ ಉಪ ಅಧೀಕ್ಷಕರ ತಂಡದ ಸಿಬ್ಬಂದಿಗಳು, ಜಿಲ್ಲಾ ಸ್ಕ್ವಾಡ್ ಕುಮಾರ್ ಅವರ ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು, ಹಾಗೆ ಅಬಕಾರಿ ವಲಯ ಮಂಡ್ಯ ವಲಯ, ಅಬಕಾರಿ ನಿರೀಕ್ಷಕರ ಕಚೇರಿ ಮಂಡ್ಯ ವಲಯದಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ. 6 ಕೌಂಟರ್ ಇನ್ನೂ ಓಪನ್ ಆಗಿರಲಿಲ್ಲ. ಇದು ಸಪ್ರೇಟು ಮೇಲ್ಗಡೆ ಒಂದು ರೂಮ್ ಇರುವಂಥ ಹಾಲಲ್ಲಿ ಇದನ್ನ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ರೈಡ್ ಮಾಡಿದಾಗ ನೀವು ನೆಕ್ಸ್ಟ್ ಮುಂದಿನ ತನಿಖೆಗೆ ಅಂದ್ಬಿಟ್ಟು ಈ ಕ್ರಮ ಕೈಗೊಂಡಿದ್ದೀವಿ. ಬಾರ್ ಕೌಂಟರ್ ಒಳಗಡೆ ಇರಲಿಲ್ಲ, ಇನ್ನೊಂದು ರೂಮ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೊಂದು ಹಾಲ್ ಇತ್ತು. ಅಲ್ಲಿ ಬಾರ್ ಬ್ಲೂ ಪ್ರಿಂಟ್ ಪ್ರಿಮೈಸಿಸ್ ಅಲ್ಲಿ ಸಿಕ್ಕಿದೆ ನಮಗೆ. ಬ್ಲೂ ಪ್ರಿಂಟ್ ಏನು ಅಪ್ರೂವಲ್ ಕೊಡ್ತೀವಿ, ಸನ್ನದಿನ ಆವರಣದಲ್ಲೇ ಸಿಕ್ಕಿದೆ. ಅವರು ಬಾರ್ ಮಾಲೀಕರು ರಮೇಶ್ ಅನ್ನೋರು ಒಬ್ರು ಹೇಳಿದ್ದಾರೆ ಆರೋಪಿ. ನಾವು ಅವರನ್ನ ಹುಡುಕಕ್ಕೆ ಪ್ರಯತ್ನ ಪಟ್ಟಾಗ ಅವರು ಇಲ್ಲಿ ಔಟ್ ಆಫ್ ಸ್ಟೇಷನ್ ಇರೋದು ನಮಗೆ ಗೊತ್ತಾಗಿದೆ. ಎಲ್ಲಿ ಏನು ಅಂತ ಅವರನ್ನ ನಾವು ನೆಕ್ಸ್ಟ್ ಬಾರಲ್ಲಿ ಇದ್ದಂತದ್ದು ಸ್ಟಾಕ್ ಎಲ್ಲ ಸೀಸ್ ಮಾಡಿ ನಾವು FIR ಹಾಕಿದ್ದೀವಿ. ಈಗ ಸ್ಟಾಕ್ ಇನ್ವೆಂಟರಿ ಇಲ್ಲ, ಇಡೀ ಇದ್ರ ಬಗ್ಗೆ ಕೇಸ್ ಹಾಕಿದ್ದೀವಿ. ಈಗ ನಮ್ಗೆ ಸ್ಟಾಕ್ ಇನ್ವೆಂಟರಿ ಎಲ್ಲ ತೆಗಿಬೇಕು. ನಮ್ಮ ತನಿಖೆ ಅವಧಿಯಲ್ಲಿ ನಾವು ಅದನ್ನ ಮಾಡ್ತೀವಿ. ಈಗ ನಮ್ಮ ಮುಂದಿನ ಇದರಲ್ಲಿ ಭಾಗದ ತನಿಖೆಯಲ್ಲಿ ಅವೆಲ್ಲ ಇರ್ತವೆ. ಮಾವಿರ ಥಿಯೇಟರ್ ಪಕ್ಕ